ನಮಸ್ಕಾರ, ಗುಡ್ ಮಾರ್ನಿಂಗ್ ಫ್ಯಾಮ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆನೇ ಎದ್ದು ಏರ್ಪೋರ್ಟಿಗೆ ಬಂದ್ವಿ. ಗೇಟ್ ನಮ್ದು ಯಾವುದಂತ ಚೆಕ್ ಮಾಡಿದ್ವಿ. ನನ್ನ ಮಗಳಂತೂ ಫುಲ್ ಜೋಶಲ್ಲಿದ್ದಾಳೆ. ಏರ್ಪೋರ್ಟೇ ನಂದು ಅನ್ನೋ ಹಾಗೆ ಸುತ್ತಾಡ್ತಿದ್ದಾಳೆ. ಮೀನ್ವೈಲ್ ನಾವು ಹಾಗೆ ತಿಂಡಿ ಮಾಡೋಣ ಅಂತ ಹೊರಟ್ವಿ. ಹಲೋ, ಹಾಯ್, ನಮಸ್ಕಾರ. ನಾನು ಅಮೋಘ ಆ್ಯಂಡ್ ಇವಳು ನನ್ನ ಮಗಳು ಪ್ರೀತಿ ಸುಮನ ಗೌಡ. ಸೊ ನಾವಿವತ್ತು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿದ್ದೀವಿ. ಏನು ಮುಳ್ಳೆ ತಿಂಡಿ ಮಾಡ್ತಾಯಿದ್ದೀವಿ, ವೇಟಿಂಗ್ ಫಾರ್ ತಿಂಡಿ. ಸೊ ಈಗ ನಾವು ಬೇಡ ರಿವೀಲ್ ಮಾಡಲ್ಲ, ಗೆಸ್ ನಾವೆಲ್ಲಿ ಹೋಗ್ತಾ ಇದ್ದೀವಿ. ಮಿನಿ ಮಸಾಲೆ ದೋಸೆ, ಖಾರ ಬಾತ್, ಇಡ್ಲಿ, ವಡೆ, ಪೊಂಗಲ್. ಇಲ್ಲ ಅದು ಫುಲ್ ಒಂದು ತಾಲಿ ತಗೊಂಡು ಓನೇ ಬಾ, ಈ ಕಡೆ ಬಾ ಬಾ, ಕಮ್. ತಿಂತೀಯ ಮಗಳೇ? ಮಮ್ಮ ತಿಂತೀರಾ? ಹೌದಾ ಹೌದಾ, ಏನು ಬೇಕು ಕೇಳು ಪಪ್ಪಗೆ. ಪಪ್ಪ ಕೇಳು ಏನು ಬೇಕು. ಇಡ್ಲಿ ಆ್ಯಂಡ್ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು 3 ಜನ, ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್. ಸೊ ದಿಸ್ ಇಸ್ ಮಿಸ್ಟರ್ ಕೀರ್ತಿ ಸಾಗರ್, ಮೈ ಒನ್ ಆ್ಯಂಡ್ ಓನ್ಲಿ. ನಾವು ಬ್ರೇಕ್ಫಾಸ್ಟ್ ಥಾಲಿ ತೊಗೊಂಡಿದ್ವಿ. ದೋಸೆ, ಉಪ್ಪಿಟ್ಟು, ಕೇಸರಿ ಬಾತ್, ಪೊಂಗಲ್, ಇಡ್ಲಿ, ವಡೆ. ಇಡ್ಲಿ ತೊಗೊಂಡಿದ್ದು ಮೇಯ್ನ್ ರೀಸನ್ ಏನಂದರೆ ರಿತಿಗೆ ಬೇಕಲ್ಲ, ಅವಳು ಹಸಿವಾದರೆ ಸುಮ್ಮನೆ ಇರಿಟೇಟ್ ಆಗ್ತಾಳೆ. ಸೊ ಇಡ್ಲಿ ತೊಗೊಂಡ್ವಿ. ಆ್ಯಂಡ್ ದೋಸೆ ಪರ್ಸನ್, ನಮ್ಮ ಮನೇಲಿ ಮೇಯ್ನ್ ದೋಸೆ ಪರ್ಸನ್ ಅಂದರೆ ನನ್ನ ಹಸ್ಬೆಂಡು. ಯಾವಾಗೂ ಎಲ್ಲೋದ್ರೂ ದೋಸೆ ತಿನ್ನಬೇಕಂತ ಇಷ್ಟಪಡ್ತಾರೆ. ಸೊ ತಿಂಡಿ ಮಾಡ್ಕೊ ಬಂದ್ವಿ. ಬೇಡ ಬೇಡ ರಿತಿ, ಎಲ್ಲಿ ಹೋಗ್ತಾ ಇರೋದು ನಾವು? ಎಲ್ಲಿ ಹೋಗ್ತಾ ಇರೋದು ನಾವು? ಎಲ್ಲಿ ಹೋಗ್ತಾ ಇರೋದು ನಾವು? ಬೋರ್ಡಿಂಗ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಫ್ಲೈಟ್ ಒಂದು 1/2 hour ಡಿಲೇ ಆಗಿತ್ತು. ಆ ಟೈಮಲ್ಲಿ ಮಗಳನ್ನ ಸ್ವಲ್ಪ ಆಟ ಆಡಿಸ್ತಾ ವಿ ಕೆಪ್ಟ್ ಹರ್ ಎಂಟರ್ಟೈನ್ಡ್. ಫ್ಲೈಟ್ಗೆ ಆನ್ ಬೋರ್ಡ್ ಆಗೋಣ ಅಂತ ಬೋರ್ಡಿಂಗ್ ಬಸ್ ಹತ್ತಿದ್ವಿ. ಅಲ್ಲಿ ಬೇರೆ ಮಕ್ಕಳು ಸಹ ಇದ್ದರು. ಪ್ರೀತಿ ತುಂಬ ಚಿಕ್ಕ ಮಗು ಆದ್ದರಿಂದ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಅವಳಿಗಲ್ಲಿ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು. ಸೊ ಎಷ್ಟು ಎಕ್ಸೈಟ್ ಆಗಿದೆಯಾ? ಸೂಪರ್ ಎಕ್ಸೈಟ್. ಹಾಗೆ ಬಸ್ ಇಳಿದು ಟಾಟಾ ಮಾಡ್ಕೊತ ನಾವು ಫ್ಲೈಟ್ ಹತ್ಬಿಟ್ವಿ. ಬೆಳಗ್ಗೆಯಿಂದ ಮಗಳನ್ನ ಆದಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ವಿ. ಟೇಕ್ ಆಫ್ ಟೈಮಲ್ಲಿ ಹಾಲು ಕೊಟ್ಟು ಮಲಗಿಸ್ಬಿಟ್ವಿ. ಸ್ವಲ್ಪ ಹೊತ್ತಲ್ಲಿ ಎದ್ಲು, ಆಟ ಆಡಿದ್ಲು. ವಿಂಡೋ ಸೀಟಲ್ಲಿ ವ್ಯೂ ನೋಡ್ತಾ ಖುಷಿಪಟ್ಲು. ಅಪ್ಪನ ಜೊತೆ ಆಟ ಆಡೋದಂದರೆ ತುಂಬ ಖುಷಿ ಪ್ರೀತಿಗೆ. ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ವ್ಯೂ ಸಖತ್ತಾಗಿತ್ತು. ಇದು ಬಂದುಬಿಟ್ಟು ಅಗಾತಿ ಏರ್ಪೋರ್ಟ್. ಇಡೀ ವರ್ಲ್ಡಲ್ಲಿ ಇದು ಒನ್ ಆಫ್ ದ ಶಾರ್ಟೆಸ್ಟ್ ರನ್ವೇ ಇರೋ ಏರ್ಪೋರ್ಟ್. ಜರ್ನಿ ಅಂತೂ ಆರಾಮಾಗಿತ್ತು. ಜಸ್ಟ್ 1.5 hour ಟ್ರಾವೆಲ್ ಇತ್ತು ಅಷ್ಟೇ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಅಗಾತಿಗೆ. ಮಗಳು ಫಸ್ಟ್ ಫ್ಲೈಟ್ ಆದ್ದರಿಂದ ನಮಗೆ ಸ್ವಲ್ಪ ಭಯ ಇತ್ತು, ಬಟ್ ಎಲ್ಲ ಆರಾಮಾಗಿತ್ತು. ಸೊ ಅಗಾತಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದ್ವಿ. ಆ್ಯಂಡ್ ನಾವು ಟ್ರಾವೆಲಿಂಗ್ ಟು ಕ್ಯಾಬ್ ಎಲ್ಲಿಗೆ ಅಂದರೆ ಜೊತೆಗೆ. ಸೊ ಜೊತೆ ಬೋಟಲ್ಲಿ ಎಗೇನ್ ಗೋ ಟು ಬಂಗಾರ. ಸೊ ಅಲ್ಲಿ ನಾವು ರೆಸಾರ್ಟ್ ತೊಗೊಂಡಿರೋದು, ಅದರಿಂದ ತೊಗೊಂಡೆ. ಈಗ ಜೆಟ್ಟಿ ರೈಡ್ ಸ್ಟಾರ್ಟ್ ಆಯಿತು. ಬೋಟಂತೂ ತುಂಬ ಫಾಸ್ಟಾಗಿ ಹೋಗ್ತಿತ್ತು. ನೀರೆಲ್ಲ ನಮ್ಮ ಮೇಲೆ ಹಾರ್ತಾ ಇತ್ತು. ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ರೆಸಾರ್ಟ್ ಸ್ಟಾಫ್ ಕೂಡ ಇದ್ದರು. ರೆಸಾರ್ಟ್ ಆ್ಯಂಡ್ ಐಲ್ಯಾಂಡ್ ಬಗ್ಗೆ ಬ್ರೀಫ್ ಮಾಡ್ತಾಯಿದ್ರು. ಹಾಗೆ 1/2 hour ನಾವು ರೆಸಾರ್ಟ್ ತಲುಪಿಟ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಜೆಟ್ಟಿ ಬೋಟಿಂದ ಈಗ ತಾನೇ ಇಳಿದ್ವಿ. ನಾವಿವಾಗ ಟುವರ್ಡ್ಸ್ ರೆಸಾರ್ಟ್ ಹೋಗ್ತಾ ಇದ್ದೀವಿ.
ಇಲ್ಲಿಂದನೇ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. ತುಂಬ ಖುಷಿಯಾಯಿತು. ವೃತ್ತಿನ ಅಲ್ಲಿ ಸ್ಟಾಫ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಆ್ಯಕ್ಚುಲಿ ಸೀಶೆಲ್ನಿಂದ ಮಾಡಿದರು ಅದು ಹಾರನ, ಅದನ್ನು ಹಾಕಿ ವೆಲ್ಕಮ್ ಮಾಡಿದ್ರು ನಮ್ಮ ಮೂವರ್ಗೂನು. ರೆಸಾರ್ಟ್ ಎಂಟರ್ ಆಗಿದ್ದಂತೂ ಫಸ್ಟ್ ಟೈಮ್ ನೋಡಿದಾಗೆ ಇಟ್ ವಾಸ್. ಈಗ ಬಾಗಿ ಹತ್ಕೊಂಡ್ವಿ ರಿಸೆಪ್ಷನ್ ಹತ್ರ ಹೋಗಲಿಕ್ಕೆ ಅಂತ. ಆ್ಯಕ್ಚುಲಿ ಡಿಸ್ಟೆನ್ಸ್ ಏನು ತುಂಬ ಜಾಸ್ತಿ ಇಲ್ಲ, ಬಗ್ಗಿಲೇ ಟ್ರಾವೆಲ್ ಮಾಡಬೇಕು ಅನ್ನಷ್ಟು. ಬಟ್ ದ ಥಿಂಗ್ ವಾಸ್, ಅವಾಗಿನ ಬಂದಿದ್ವಿ ಟ್ರಾವೆಲ್ ಮಾಡಿಕೊಂಡು, ಟಯರ್ಡ್ ಆಗಿತ್ತು ಆ್ಯಂಡ್ ಬಿಸಿಲು ತುಂಬ ಇದ್ದಿದ್ದರಿಂದ ಜಸ್ಟ್ ಬಗ್ಗಿಲ್ ಕರ್ಕೊಂಡು ಹೋದರು. ಜೊತೆಗೆ ಲಗೇಜಸ್ ಬೇರೆ ಇರುತ್ತಲ್ಲ ಆದ್ದರಿಂದ. ಆಮೇಲೆ ಡ್ರಿಂಕ್ಸ್ ಅಂದರೆ ಕೂಲ್ ಡ್ರಿಂಕ್ಸ್ ಅಷ್ಟೇ. ವೆಲ್ಕಮ್ ಟು ತಾಜ್ ಕೋರಲ್ ರೆಸಾರ್ಟ್. ಇದೇನು ಸಿ ವ್ಯೂ ಕಾಣ್ತಾ ಇದೆಯಲ್ಲ, ಇದು ಜಸ್ಟ್ ಆಪೋಸಿಟ್ ಟು ಅವರ್ ರೂಮ್ ಇದೆ. ಸೊ ಇಲ್ಲಿ ನಾವು ನೆಕ್ಸ್ಟ್ 3 days ದಿಸ್ ವಿಲ್ ಬಿ ಅವರ್ ಹೋಮ್. ಆಚೆ ತುಂಬಾ ಬಿಸಿಲಿತ್ತು. ಒಳಗೋದ್ವಿ. ಒಳಗೋದ ತಕ್ಷಣ ಆ್ಯಕ್ಚುಲಿ ಫುಲ್ ತಣ್ಣಗಾಯಿತು, ಬಿಕಾಸ್ ಎ ಸಿ ಎಲ್ಲ ಇತ್ತಲ್ಲ. ಫುಲ್ ನಾನು ಮಗಳಂತೂ ಖುಷಿಯಾಗೋಯಿತು. ಟ್ರಾವೆಲ್ ಮಾಡಿದ ಸುಸ್ತೆಲ್ಲ ಹೋಗೇ ಬಿಡ್ತು. ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಮಜಾ ಮಾಡ್ತಾಯಿದ್ವಿ. ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಈಗ ಬೀಚ್ ಕಡೆ ಹೋಗೋಣ ಅಂತ. ನನ್ನ ಮಗಳು ಹೆಂಗೆ ರೆಡಿ ಆಗಿದ್ದಾಳೆ ನೋಡ್ತೀರಾ? ಮುಸ್ಸಂಜೆ ಸನ್ಸೆಟ್ ಟೈಮ್. ಅಪ್ಪ ಮಗಳು ಆನಂದದಿಂದ ಆಡ್ತಾಯಿದ್ರು. ಇದನ್ನು ನೋಡ್ತಾ ನನಗೂ ನಮ್ಮಪ್ಪನ ಜೊತೆ ನಾನು ಆಡ್ತಿದ್ದ ದಿನಗಳು ಎಲ್ಲ ಚೆನ್ನಾಗಿ ನೆನಪು ಬರ್ತಾಯಿದೆ. ಈಗ ರಾತ್ರಿ 7 ಗಂಟೆ. ಇಲ್ಲಿ 7 ಗಂಟೆಗೆ ಕತ್ಲಾಯಿತು. ಹಾಗೆ ಒಂದು ವಾಕ್ ಹೋಗಿ ಬರೋಣ ಅಂತ. ಪೀಸ್ಫುಲ್ಲಾಗಿದೆ ತುಂಬ. ತುಂಬ ಜನ ಅಥವಾ ಶಬ್ದ ಏನೂ ಇಲ್ಲ. ಸೊ ಬೀಚ್ ಆದಮೇಲೆ ವಾಕ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ ರೂಮ್ಗೆ. ತುಂಬ ಟಯರ್ಡ್ ಆಗಿತ್ತು. ಸೊ ಊಟನ ರೂಮ್ಗೆ ತರಿಸ್ಕೊಂಡು ಎಂಜಾಯ್ ಮಾಡಿದ್ವಿ. ಫುಡ್ ತುಂಬ ಚೆನ್ನಾಗಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಮಧ್ಯಾಹ್ನದ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಬಂದ್ವಿ, ಊಟ ಮಾಡಿದ್ವಿ, ದೆನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಎಗೇನ್ ಇಲ್ಲಿ ಬೀಚ್ ಹತ್ರ ಎಲ್ಲ ಸುತ್ತಾಡಿಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಟೈಮ್ ಆಗೋಯ್ತು. ಈಗಲೂ ಅಷ್ಟೇ ಊಟ ಮಾಡಿಕೊಂಡು ಬ್ಯಾಕ್. ನಾವು ಯೂಶ್ವಲಿ ಮಾತಾಡ್ತಿರ್ತಾನೆ ಈ ಥರ. ನಾವು ಆ್ಯಕ್ಚುಲಿ ಏನಂದರೆ ಮನೇಲಿದ್ದಾಗ ಮಾತಾಡ್ತೀವಿ, ಬಟ್ ಏನು ಗೊತ್ತಾ, ಆಚೆ ಬಂದಾಗ ಅಥವಾ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಗೊತ್ತಾ, ಮನೆಯಲ್ಲೇ ಕೆಲಸ ಮಾಡ್ತೀವಿ ವರ್ಕ್ ಫ್ರಮ್ ಹೋಮ್ ಇರುವಾಗ ಆ ಥರ ಎಲ್ಲ ಆಗಿಬಿಟ್ಟು ಕಾಫಿ ಶಾಪ್ಗೆ ಹೋದಾಗಲೇ ಎಷ್ಟೊಂದು ಅಂದರೆ ಮಾತಾಡ್ದಿರೋ ಇರೋ ವಿಷಯಗಳಲ್ಲೇ ಜಾಸ್ತಿ ಮಾತಾಡ್ತೀವಿ. ಸೊ ಈ ಥರ ಬಂದಾಗಂತೂ ಇನ್ನು ಜಾಸ್ತಿ. ಊಟ ಆದಮೇಲೆ ಆಚೆ ಬಂದ್ವಿ. ಬೀಚ್ ವ್ಯೂ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ವೃತ್ತಿಗೆ ನಿದ್ದೆ ಬಂದಿತ್ತು. ಸೊ ಮಲ್ಗ್ಸಕ್ಕೆ ಟ್ರೈ ಮಾಡಿದ್ವಿ. ಅಲ್ಲಿ ಅವಳಿಗಿನ್ನ ಕಂಫರ್ಟ್ ಫೀಲ್ ಆಗ್ತಾ ಇರಲಿಲ್ಲ. ಸೊ ರೂಮ್ ಹತ್ರ ಹೋಗ್ತಾ ಇದ್ದೀವಿ, ಸೊ ದಟ್ ಅವಳು ಕಂಫರ್ಟಾಗಿರಲಿ, ಆರಾಮಾಗಿ ಮಲಗಲಿ ಅಂತ. ಅಲ್ಲಿ ಹೋಟೆಲ್ ಸ್ಟಾಫ್ ಸಿಕ್ಕಿದ್ರು, ಮತ್ತು ಮಾತಾಡಿಸ್ತಿದ್ರು ವೃತ್ತಿನ. ಸೊ ನಾವು ಡೇ 1 ಹೀಗೆ ಕಂಪ್ಲೀಟ್ ಮಾಡಿದ್ವಿ.
It was a very good day. So see you all in next vlog. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಲವ್ ಯು ಫ್ಯಾಮ್.